ನಾನು ಜೈಲಲ್ಲಿದ್ದವನು 14 ದಿನ. ಸುಮಾರು ಜನನ ಮೀಟ್ ಮಾಡಿದೆ ನಾನಲ್ಲಿ. ಪಾಪ ಕೆಲವರು ಅವ್ರು ಮಾಡದೇ ಇರೋ ತಪ್ಪು ಒಳಗಡೆ ಇದ್ದಾರೆ. ಇನ್ನು ಕೆಲವರು ಆ ಕೋಪ ಟೈಮಿಗೆ ಅವ್ರು ಕೈ ಕೊಟ್ಬಿಟ್ಟು ಆಮೇಲೆ ಇವತ್ತು ವ್ಯಥೆ ಪಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಅವತ್ತು ಯೋಚನೆ ಮಾಡಿದೆ ನಾನು. ಹೌದಲ್ಲ, ಅವತ್ತು ಅವ್ನು ಹಂಗೆ ಹೇಳಿದ್ನಲ್ಲ, ಇವ್ನು ಹಿಂಗೆ ಹೇಳಿದ್ನಲ್ಲ. ಈಗ ಅದೇ ಯಾವನ್ನಾರು ಒಬ್ಬ ಮರ್ಡರ್ ಮಾಡಬೇಕಾದ್ರೂ ಅವ್ನು ಆತುರದಲ್ಲಿ ಇದರಲ್ಲಿ ಮಾಡ್ಬಿಟ್ಟಿರ್ತಾನೆ. ಬಟ್ ಇವತ್ತು ಅವ್ನು ಕೂತ್ಕೊಂಡು ರಿಗ್ರೆಟ್ ಮಾಡ್ತಾ ಇರ್ತಾನೆ. ಅವತ್ತು ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಏನೋ ಒಂದು ಸಾಲ್ವೇಷನ್ ಇರೋದಲ್ಲ ಅಂತ. ಸೊ ಇದೆಲ್ಲ ಪಾಠನೇ ನಂಗೆ ಅಲ್ಲಿಂದ ಕಲ್ತ್ಕೊಂಬಂದಿರೋದು. ಸೊ ದಿಸ್ ಇಸ್ ಲೈಫ್ ಆ್ಯಕ್ಚುಲಿ. ದರ್ಶನ್ ಸರ್ ಹೆಸರಲ್ಲಿ ಯೂಸ್ ಮಾಡಿಕೊಂಡು ಸುಮಾರು ಜನ ಬಂದಿದ್ದಾರೆ, ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಬಟ್ ಯಾರು ಕೂಡ ಅಂದರೆ ನೋಡ್ತಿರ್ಬೇಕಾದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಸೇಯಿಂಗ್ ಲೈಕ್ ಈ ಥರ ಮಾಡ್ತಿದ್ದಾರಲ್ಲ, ನನ್ನ ಹೆಸರಲ್ಲಿ ಯೂಸ್ ಮಾಡ್ಕೊತಿದ್ದಾರಲ್ಲ, ಹಾಗೆ ಬಿಟ್ಬಿಡ್ತೀರಾ ಅಥವಾ ಇನ್ನೊಂದು ಕಡೆ ಬೇಜಾರಾಗತ್ತಾ ಇನ್ ಕೇಸ್ ಆ ಗ್ರ್ಯಾಟಿಟ್ಯೂಡ್ ಕೊಡಲಿಲ್ಲ ಅಂದರೆ? ನಾವು ಯಾರನ್ನೂ ತರೋಕ್ಕೂ ಆಗಲ್ಲ. ಇವ್ರು ನನ್ನಿಂದ ಬೆಳೆದ ಅಂತ ನಾನು ಇವತ್ತವರೆಗೂ ಯಾರಿಗೂ ಹೇಳಲ್ಲ. ಅವ್ನ ಡೆಸ್ಟಿನಿಯಲ್ಲಿತ್ತು, ಹೋಗ್ತಾ ಇದ್ದಾನೆ ಅಷ್ಟೇ. ಅವ್ನು ನನ್ನಿಂದ ಹೋದ ಅನ್ನೋದು ತಪ್ಪದು ಸರ್. ಅದು ನಿಮ್ಮ ದೊಡ್ಡ ಗುಣ ಅಲ್ಲ, ದೊಡ್ಡ ಗುಣ ಅಂತಲ್ಲ ನಾನು ಹೇಳೋದು. ಅದು ಇವ್ನು ನನ್ನಿಂದ ಬೆಳೆದ್ಬಿಟ್ಟ, ಇವನ ಶಿಷ್ಯ. ಯಾರಿಗ್ಯಾರು ಇಲ್ಲಿ ಶಿಷ್ಯರೂ ಇಲ್ಲ, ಯಾರಿಗ್ಯಾರು ಗುರುನೂ ಇಲ್ಲ. ಎಲ್ಲ ಲೈಫೇ ಬೆಳೀತಾರ. ನಮ್ಮ ಹುಡುಗರು ತಾನೇ ಬೆಳೀತಾರ, ಬೇರೆಯವ್ರು ಯಾರು ಅಲ್ವಲ್ಲ. ಹಾಂ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರನ್ನು ಯೂಸ್ ಮಾಡ್ಕೊಂಡಾಗ ಅನ್ಸಲ್ವಾ ಸರ್ ನಿಮಗೆ ಅಟ್ಲೀಸ್ಟ್? ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ. ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.